ಅವ್ರು ಸುನಿಲ್ ಸರ್ ಏನ ಅಂತ ಅರ್ಜಿ ರೀ ಅವತ್ತು ಬಂದಿವ್ರಿ. ಅವತ್ತು ನೀವು ಅದು ಆಗ್ಬೇಕು ಕಂಪ್ಯೂಟರ್ನಾಗ ಹೊಡೆದ್ರಿ ನಿಮ್ಗೆ ಸಿಗ್ಲಿಲ್ಲ ಯಾಕೆಂದ್ರೆ ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ಆಗಿರೋದು. ಅದೇನಿಲ್ರಿ ರಕ್ಷಿತಾ ಕಂಬಾರ್ ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ಆಗಿರೋದು. ನಿಮ್ಗೆ ಯಾವ್ದು ನಂಬರ್ ಕೊಟ್ಟಿರ್ಲಿಲ್ಲ ಕೊಟ್ಟೇ ಅಲ್ರಿ ಅವ್ರು. ಅಲ್ಲ ಸರ್, ಒಂದ್ ನಿಮಿಷ, ಎಲ್ಲಾರ್ಗು ಅದನ್ನ ಚುಟ್ಟು ಅಡ್ಮಿಷನ್ ಆದವ್ರಿಗೆ ಈ ತರ ಸಣ್ಣ ಸ್ಲಿಪ್ ಅವ್ರ ಹತ್ರ ಕೊಟ್ಟಿರ್ತೀವಿ. ಇದ್ರಲ್ಲಿ ಈ ನಂಬರ್ ಬರ್ದಿರುತ್ತೆ, ನಿಮಗೇನು ಕೊಟ್ಟಿಲ್ಲ. ಸೊ ಹಂಗಾಗಿ ನಮ್ಮ ಸಿಸ್ಟಮ್ ಒಳಗ ಅದು ಎಂಟ್ರಿ ಇರಲ್ಲ. ಹಾಗಾಗಿ ಅದು ಅಪ್ಲಿಕೇಶನ್ ಫಾರ್ಮ್ ತೆಗಿಲಿಕ್ ಬರಲ್ಲ. ಅಂದ್ರೆ ಎಂಟ್ರಿ ಮಾಡಿದ ತಕ್ಷಣ ಅದು ಐಡೆಂಟಿಫೈ ಮಾಡಲ್ಲ. ಎಂಕ್ವೈರಿ ಆಗಿರುತ್ತೆ, ಡೀಟೇಲ್ಸ್ ಇರುತ್ತೆ, ಪೇ ಮಾಡಿರೋದು ಇರುತ್ತೆ, ಬಟ್ ಈ ತರ ಅಪ್ಲಿಕೇಶನ್ ಫಾರ್ಮ್ ತೆಗಿಲಿಕ್ ಬರಲ್ಲ. ಪಾಪ ಅವ್ರು ಅಷ್ಟೇ ಗೋಳಾಡಿದ್ರು ಇದನ್ನ. ಏನ್ ಸರ್ ಈಗ ಆಯ್ತು ಅದ್ರದ್ದು ಅಮೌಂಟ್ ಇದು ಮಾಡಿಸಿ ರಿಫಂಡ್ ಮಾಡಿಸಿ ಅರ್ಜಿ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಇದು ಯಾವಾಗ ಕೊಟ್ಟಿದ್ದು? ಇವತ್ತು ಕೊಡ್ತಾ ಇರೋದು. ಅಂದ್ರೆ 4ನೇ ಟ್ರಿಪ್ ಕೊಟ್ಟಿವ್ರಿ ಇದನ್ನ. ಯಾರ ಹತ್ರ? ಸರಿ ಆಯ್ತು. ಈಗ ನೀವು 4 ಟ್ರಿಪ್ ಕೊಟ್ಟಿದ್ದೀರಾ ಮೇಡಮ್, ಈಗ ಕೊಡ್ತಿದ್ದಾರೆ. ನೀವು ಟೈಮ್ ಎಷ್ಟು ದಿನ ಎಷ್ಟು ಒಂದಿನ 2 ದಿನ ತಗೊಂತೀರಾ, 3 ದಿನ ತಗೊಂತೀರಾ? ಅಯ್ಯೋ, ಅಷ್ಟು ಬೇಗ ಕಷ್ಟ ಅಲ್ಲ ಸರ್. ಎಷ್ಟು ದಿನ ಆಗ್ಬೇಕು? ಅಲ್ಲ, ಇದಿನ್ನು ಅಪ್ರೂವಲ್ ಆಗ್ಬೇಕಲ್ಲ ಸರ್. ಅಡ್ವಾನ್ಸ್ ಬುಕಿಂಗ್ ಅಮೌಂಟ್ ಸಿಗುತ್ತೆ ಅಷ್ಟುನು, ಅದು ಯೋಚನೆ ಇಲ್ಲ. ಬಟ್ ಅಪ್ರೂವಲ್ ಹೋಗ್ಬೇಕಲ್ಲ. ನನ್ಗೀಗ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಆಗ್ಲಿ ಸರ್, ಯಾರ ಹತ್ರ ಕೊಟ್ಟಿರೋ ನನ್ನ ಹತ್ರನೇ ಕೊಡ್ಬೇಕಿದ್ದು. ನನ್ನ ಹತ್ರ ಇಲ್ಲ. ನಿಮ್ಮ ಮಗುದು ಅವ್ರು ಹೇಳಿದ ತಕ್ಷಣ ತೆಗ್ಸಿದ್ದೀನಿ. ಇದು ಫಾರ್ಮ್ ನನ್ನ ಹತ್ರ ಇರೋದು ಇಷ್ಟೇ. ನನಗೆ ಇದು ಅರ್ಜಿ ಕೊಟ್ಟಿದ್ರೆ ನನ್ನ ಹತ್ರ ಇದು ಇರಬೇಕಿತ್ತು. ನಾನೇ ಪ್ರೋಸೆಸ್ ಮಾಡ್ಬೇಕಾಗಿರೋದು, ನನಗೆ ಬಂದಿಲ್ಲ. ನೀವ್ ಯಾರ ಹತ್ರ ಕೊಟ್ಟಿದ್ದೀರಾ ಅದು ಕೊಟ್ಟಿಲ್ಲ ನಾನು ಹೇಳಕ್ ರೆಡಿ ಇಲ್ಲ. ನೀವು ಕೊಟ್ಟಿರೋದು ನಿಜ ಇರ್ಬೋದು, ಬಟ್ ಕರೆಕ್ಟ್ ಇವ್ರ ಹತ್ರ ಕೊಟ್ಟಿಲ್ಲ. ಈಗ ನನ್ನ ಅವ್ರು ನಮ್ ಕೈಯಾಗ ಕೊಟ್ಟೇಲ್ಪ ನೀನ್ 4 ಸಲ ಅದು ಇವ್ರದೇನಾ ಮೇಡಮ್ ಅದು? ಯಾವ್ದು? ಇದು ಇದೆ, ರಕ್ಷಿತಾ ಕುಂಬಾರ್, ಬಸವರಾಜ್ ಎಸ್ ಕುಂಬಾರ್. ಕರೆಕ್ಟಾ? ನಂಬರ್, ಫೋನ್ ನಂಬರ್ ನೋಡಿ, 7204361210. ಇವ್ರದೇನಾ? ಇದು ಫಾರ್ಮ್. ಇದು ಇದ್ರಲ್ಲಿ ಕ್ಲಿಯರ್ ಆಗಿದೆ ಅಡ್ವಾನ್ಸ್ ಬುಕಿಂಗ್ ಅಂತ. ಅಡ್ವಾನ್ಸ್ ಬುಕಿಂಗ್ ಇದ್ರೆ ಆ ತರ ಫಾರ್ಮ್ ಅಲ್ಲಿ ನಂಬರ್ ಏನು ಬರಲ್ಲ. ನಮ್ ಸಿಸ್ಟಮ್ ಅಲ್ಲೂ ಏನು ಅಪ್ಲಿಕೇಶನ್ ಜನರೇಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಇದು ನನ್ನ ಹತ್ರ ಲೆಟರ್ ಯಾವ್ದು ಬಂದಿಲ್ಲ ಸರ್. ಬಂದಿದ್ರೆ ನಾನು ಅಟೆಂಡ್ ಮಾಡ್ತಿದ್ದೆ. ಈಗ ಬಂದಿದೆ. ನಾನು 4 ಕೊಟ್ಟಿದ್ದಲ್ಲ, ಅದು ಲೆಕ್ಕ ಇಲ್ಲ. ಈಗ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ಸಿಲಿಸ್ಕೊಂಡು ಹಾಕೊಂಡು ಇವ್ರಿಗೆ ಕೊಡು. ಇವ್ರೇನ್ ಮಾಡ್ತಾರೆ, ನಿಮ್ಗೆ ಅಮೌಂಟ್ ರೀಫಂಡ್ ಮಾಡ್ತಾರೆ ಎಷ್ಟು ದಿನದಾಗೆ ಅಂತ. ಅಮೌಂಟ್ ರೀಫಂಡ್ ಅಲ್ಲಿ ಮಾಡೋದು, ನಾನು ಇಲ್ಲಿಂದ ಪ್ರೋಸೆಸ್ ಮಾಡಬೇಕು. ಹಾಗಾಗಿ ನನಗೆ ಬಂದಿದ್ರೆ ನಾ ಮಾಡ್ತಿದ್ದೆ. ನಾ ಹೆಸರು ಇದೆ ಫಸ್ಟ್ ಟೈಮ್ ಕೇಳ್ತಿರೋದು. ಅವ್ರು ಕೊಡು ಅಂತಾನೆ ಹೇಳಿಲ್ರಿ. ಅದನ್ನೇ ನಾನು ಮೇಡಮ್, ಇದು ಅಮೌಂಟ್ ರೀಫಂಡ್ ಬಂದಾಗ ಫೋನ್ ಮಾಡ್ತೀರಾ ಇವರಿಗೆ ಅಥವಾ ಮಾಡ್ಲೇಬೇಕು ಸರ್? ಅವ್ರ ಅಕೌಂಟ್ಸ್ ಇಂದ ಮಾಡ್ತಾರೆ. ರೀಫಂಡ್ ನಮ್ ಕೆಲಸ ಅಲ್ಲ. ನಾವು ಅಡ್ಮಿಷನ್ ಮಾಡಿಸ್ಕೊಂಡ್ರೋ ತಪ್ಪಿಗೆ ರೀಫಂಡ್ ಅಂದ್ರೆ ಪ್ರೋಸೆಸ್ ನಾವು ಮಾಡ್ತೀವಿ ಅಷ್ಟೇನೆ. ರೀಫಂಡ್ ನಮ್ ಕಡೆ ಇದು ನಿಮ್ಮ ಹತ್ರನೇ ಇರ್ಲಿ. ನೀವು ಪೇ ಮಾಡಿರೋದು ನನ್ನ ಹತ್ರ ಇದೆ ಇಲ್ಲಿ. ಸರಿ, ಅದು ಇದು ಈ ಅರ್ಜಿಗೆ ಒಂದು ಸೇಲು ಸೈನ್ ಹಾಕಿ ಜೆರಾಕ್ಸ್ ಮಾಡುವಂತ ಎತ್ಕೊಡಿ. ನೀವು ನಿಮಗೆ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈಗ ನೋಡಿ ಅನುಮಾನ ಅಷ್ಟೊಂದಿದ್ರೆ ಅವಾಗ ಒಂದ್ ನಿಮಿಷ ಎಲ್ಲೋಯ್ತಾ ಗೊತ್ತಾಗಿಲ್ಲ. ನೀವೇ ಕೊಟ್ಟಿದ್ರು ನನ್ನ ಹತ್ರ ಎಷ್ಟಿದೆ ಅಷ್ಟನ್ನ ಅಂತ ಅಷ್ಟು ಪ್ರಾಂಪ್ಟ್ ಆಗಿ ನಾನು ತೆಗೆದು ತೋರಿಸ್ತಾ ಇರ್ಬೇಕಾದ್ರೆ ಇದ್ದಿದ್ರೆ ಅದನ್ನು ಹೇಳ್ತಾ ಇದ್ನ. ನಂಬಿಕೆ ಇದ್ರೆ ಪ್ರೋಸೆಸ್ ಮಾಡೋಣ ಸರ್. ಇದ್ರ ಮುಂದೆ ನನಗೆ ಆತರ ಭರವಸೆ ಕೊಡಕ್ ನನಗೆ ಗೊತ್ತಿಲ್ಲ. ನಾವ್ ಹೇಳ್ತಿರೋದು ಏನ್ ಗೊತ್ತಾ, ನಿಮಗೆ ಒಂದು ದಾಖಲಾತಿ ಕೊಟ್ಟಿದ್ವಿ, ನಮಗೂ ನಮ್ಮ ಹತ್ರ ಬೇಕಲ್ಲ. ಯಾಕಂದ್ರೆ ಮತ್ತೆ ಬಂದಾಗ ತೋರಿಸ್ಬೇಕು. ಮತ್ತೆ ಇದೇ ತರ ಆಗಿ ಹಾಗೆಲ್ಲ ಆಗಕ್ ಸಾಧ್ಯ ಇಲ್ಲ. ನಮ್ಗ್ ಒಂದು ಬೇಜಾರಿರುತ್ತೆ. ಇದನ್ನ ಫೋಟೋ ಅಂತಲ್ಲ, ಇದನ್ನ ಜೆರಾಕ್ಸ್ ಮಾಡ್ಬಿಟ್ಟು ಒಂದು ಕೊಡಿ. ಬಿಡು, ಆಯ್ತು ಮೇಡಮ್ ಅವರೇ, ಓಕೆ, ಪರವಾಗಿಲ್ಲ. ನೀತ ಬಾರಪ್ಪ. ಸರಿ ಆಯ್ತು, ನೀವು ಯಾವಾಗ ಅವ್ರಿಗೆ ಫೋನ್ ಮಾಡ್ತೀರೋ ಮಾಡಿ, ಅದೇನು ಪ್ರೊಸೆಸ್ ಓಪನ್ ಮಾಡಿ ಅದು ಇದು ಮಾಡ್ಕೊಡ್ತಾರೆ. ಅವ್ರು ಫೋನ್ ಮಾಡಿದ ತಕ್ಷಣ ನೀನು ನಮ್ಮ ಕಡೆ ಬಾ. ಇದೇ ನಂಬರ್ ಅಲ್ಲಪ್ಪ? ಇನ್ನೊಂದು ಸರಿ ನಂಬರ್ ಫೋಟೋ ತಕೊಂಡಿದ್ದೀರಾ? ಅರ್ಜಿದ ಇದನ್ನ ಕೊಟ್ಟಿದ್ದಾರೆ. ಅರ್ಜಿದ್ ಬೇಡ ಬಿಡು, ಅದು ಐತೆ. ಎಷ್ಟು ದಿನದಾಗ ಆಗ್ಬೋದು ನಿಮ್ಮ ಅಂದಾಜು? ಟೈಮ್ ಎಷ್ಟು ದಿನ ಕೊಡ್ತಿರೋದು? ನಾನು ಇಲ್ಲಿ ಪ್ರೋಸೆಸ್ ಈ ವಾರದೊಳಗೆ ಇದನ್ನ ಮೂವ್ ಮಾಡ್ತೀನಿ. ಈ ವಾರದೊಳಗೆ ಇದನ್ನ ಮೂವ್ ಮಾಡೋ ಜವಾಬ್ದಾರಿ ನಂದು. ಅಕೌಂಟ್ಸ್ ಅಲ್ಲಿ ನಿಮಗೆ ರೀಫಂಡ್ ಮಾಡ್ಬೇಕು. ಅದಾದ್ಮೇಲೆ ನನ್ ಕಂಟ್ರೋಲ್ ಅವ್ರು ಏನ್ ಲೆಕ್ಕಾಚಾರ ಹಾಕಿ ಯಾವಾಗ ಕಳ್ತಾರೋ ಅದು ಅಲ್ಲಿ ನೀವು ಕೇಳ್ಬೇಕು. ಯೂನಿವರ್ಸಿಟಿ ಬಿಲ್ಡಿಂಗ್ ಅಲ್ಲಿ ಸೆಕೆಂಡ್ ಅಕೌಂಟ್ಸ್ ಅಲ್ಲಿ ನೀವು ಕೇಳ್ಕೋಬೇಕು. ನನ್ನಿಂದ ಒಂದ್ ವಾರದ ಮೇಲೆ ಈ ಪೇಪರ್ ನನ್ನ ಟೇಬಲ್ ಮೇಲೆ ಅದು ಗ್ಯಾರಂಟಿ ನಾನು. ಸರಿ ಆಯ್ತು, ಮಾಡಿ ಕಳಿಸ್ತೀನಿ. ಒಳ್ಳೇದು ಮೇಡಮ್, ಬರೋಣ. ಇಲ್ಲ ಅರ್ಥ ಆಗುತ್ತೆ. ನನಗೆ ಯೋಚನೆ ಆಗಿದ್ದು ನನಗೆ ತಲುಪ್ದೇನೆ ಪಾಪ ಇಷ್ಟು ಕಷ್ಟ ಪಡೋ ಅವಶ್ಯಕತೆ ಇಲ್ಲ. 4 ಸಲ ಕೊಟ್ಟಿರೋದೇನು. ಅದನ್ನೊಂದು ಜೆರಾಕ್ಸ್ ಕೊಡಿ ಮೇಡಮ್. ಅರ್ಜಿ
ಕೊಡಿ, ಏನ್ ತೊಂದ್ರೆ ಇಲ್ಲಲ್ಲ ನಿಮ್ಗೆ. ಸರ್, ನೀವು ಬರ್ದಿರೋದು ನೀವೇ ತಗೊಳ್ಳಿ ಸರ್, ಫೋಟೋ ಜೆರಾಕ್ಸ್ ಏನಾದ್ರು ತಗೊಳ್ಳಿ. ಅಲ್ಲ, ಒಂದ್ ಸೀಲ್ ಸೈನ್ ಹಾಕೊಡ್ಬೇಕು. ಇಲ್ಲ ಈಗ ಒಂದ್ ಸೈನ್ ಹಾಕೊಟ್ರೆ ನಮಗೆ ನಾನ್ ಸೈನ್ ಹಾಕಿರೋದು ನಿಮಗೆ ಯಾಕೆ ಸರ್ ಫೋಟೋ ತೆಗಿಯಕ್ ಹೇಳಿ? ನನ್ ನಂಬಿಕೆ ಇದ್ರೆ ನಾ ಮಾಡಿ, ಆಮೇಲೆ ನಾ ಮಾಡ್ಲಿಲ್ಲ ಅಂದ್ರೆ ನೀವೇನ್ ಬೇಕಾದ್ರೂ ಮಾತಾಡಿ, ನಾನು ಅವಾಗ ಮಾತಾಡ್ತೀನಿ. ನೀವು ನನಗೆ ಕೊಟ್ಟೆ ಇಲ್ದೇನೆ ನಾನು ಹೆಂಗ್ ಮಾತಾಡ್ಲಿ ಹೇಳಿ? ಅಲ್ಲ, ನಾವ್ ಕೇಳ್ತಿರೋದು ಅಂದ್ರೆ ನಾವು ಇಲ್ಲ ಸರ್, ಇದು ಕಾಲೇಜ್ ಅಲ್ಲ. ಈಗ ನಾನು ಮಾತಾಡ್ತೀನಿ. ಈಗ ನಾನು ಬಾಯಿ ಮಾತಲ್ಲಿ ಮಾತಾಡಿದ್ರೆ ನೀವೇನು ಕೇಳಲ್ಲ ಅಲ್ವಾ? ಅರ್ಜಿ ಕೊಟ್ಟು ತಗೊಂಡಿದ್ರ, ಹಂಗೆ ನಾವು ಕೊಟ್ಟಿರೋ ಒಂದು ಕನ್ಫರ್ಮೇಶನ್. ಅಷ್ಟೆಲ್ಲ ಅಪನಂಬಿಕೆ ಇದ್ರೆ 25,000 ನನ್ ಬುಕ್ಕಿಂಗ್ ಅಂತ ತಗೊಂಡು ಈಗ ಕ್ಯಾನ್ಸಲ್ ಆದ್ರೆ ಲಾಸ್ಟ್ ನನಗೆ ಒಂದ್ ಸೀಟ ನಾ ಲೆಕ್ಕ ಆ ತರ ಹಾಕಕ್ ಹೋದ್ರೆ ಅದ್ ನ್ಯಾಯನ? ಅವ್ರಿಗೆ ಏನ್ ಅನುಕೂಲ ಆಗಿದೆ ಅದಕ್ಕೆ ಸೇರಿಸ್ತಿದ್ದಾರೆ ಅಂತ ಆ ಉದ್ದೇಶ. ಗವರ್ಮೆಂಟ್ ಸೀಟ್ ಸಿಕ್ಕಿದೆ ಅವರಿಗೆ, ಕರೆಕ್ಟ್ ಅಲ್ಲಲ್ಲ? ಈಗ ಫಸ್ಟ್ ಬುಕ್ಕಿಂಗ್ ಅಂತ ನಾವು ಮಾಡ್ಕೊಂಡಾಗ ನಾವ್ ಒಂದ್ ಬುಕ್ ಮಾಡ್ಕೊಂಡು ಕೂತಿರ್ತೀವ. ಈಗ ನನಗೆ ಹಂಗ್ ನೋಡಿದ್ರೆ ಅವ್ರು ಆರಿಸ್ಕೊಂಡ್ರ ಇದ್ರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದೇ ಒಂದೇ ಸೀಟ್ ಉಳಿದಿರೋದು. ಇದಿಲ್ದೆ ಇವರು ಬುಕ್ ಮಾಡಿದ್ರೆ ಇದ್ದಿದ್ರೆ ಅದು ಬುಕ್ ಆಗೋಗಿರೋದ. ಈ ಕ್ಯಾನ್ಸಲ್ ಆಗಿರೋದ್ರಿಂದ ನನಗೊಂದು ಸೀಟು 4 ವರ್ಷದ ಫೀಸ್ ಹೋಯ್ತು. ಆತರ ನಾನ್ ಲೆಕ್ಕ ಹಾಕಕ್ ರೆಡಿ ಇಲ್ಲ. ಅವ್ರಿಗೇನೋ ಅನುಕೂಲ ಇದೆ, ಎಲ್ಲೋ ಗವರ್ಮೆಂಟ್ ಸೀಟ್ ಸಿಕ್ಕಿದೆ, ಅಕಸ್ಮಾತ್ ನಮ್ದ್ರಲ್ಲೇ ಗವರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು. ಇದೇ 25,000 ಅಲ್ಲಿಗೆ ಶಿಫ್ಟ್ ಮಾಡ್ಕೊತಿದ್ದೆ, ಎಲ್ಲಿಗೂ ಹೋಗಲ್ಲ, ಅವ್ರು ಕಟ್ಟಿರೋದು ಅಲ್ಲೇ ಇರುತ್ತೆ. ಬಟ್ ಅದೇ ನನಗ್ ಬೇಜಾರಾಗಿದ್ದು 4-5 ಸಲ ಕೊಟ್ಟುನು ಯಾರು ಈಗಾದ್ರೂ ಕೇಳ್ತೇನ್ರಿ ನಾನು. ಅದೇ ಅಲ್ಲಿ ಕೊಡೋಂತದ್ದೇ ಅಲ್ಲ. ಯಾಕಂದ್ರೆ ಅವ್ರು ಹಂಗಲ್ರಿ ಮೇಡಮ್, ಅವ್ರ ಕೈಯಾಗ ಕೊಟ್ಟಿನಿ ನಾನು. ಒಂದ್ ಲೀಟರ್ ಬರ್ದು ಕೊಡಪ್ಪ, ಇಂತ 15 ದಿನದ ನಿನ್ ಮಗ ಅಕೌಂಟ್ ಒಂದ್ ಹೇಳ, ಒಬ್ಬೊಬ್ರಿಗೆ ಒಂದೊಂದು ಅಂತ ಸೈನ್ ಮಾಡಿರ್ತಾರ. ಈಗ ನಮ್ಮ ಹತ್ರ ಬಂದಾಗ ನಮಗ್ ಗೊತ್ತು, ನಮ್ದ್ರಲ್ಲೂ ಅಷ್ಟೇ ಒಬ್ರ ಯಾವ್ದೋ ಅದೇ ಕೆಲ್ಸಕ್ಕೆ ಅಂತ ನೇಮಕ ಮಾಡಿರ್ತಾರಲ್ಲ. 4 ಸಲ ಕೊಟ್ಟಿನಿ ಕೇಳಪ್ಪ, ಮತ್ತ ಅವ್ರು ಹೇಳಂಗಿಲ್ಲ, ನಾವು ನೀನ್ ಮಾತಾಡ್ತೀಯ, ಮತ್ತೆ ನೀನ್ ಕೊಟ್ಟಿರೋದು ಬೇರೆ ಸೆಕ್ಷನ್ ಕೊಟ್ಟಿದೀಯಾ. ಇವತ್ತು ಇವ್ರಿಗೆ ಬಂದಿದೆ, ಈಗ ಇವರು ಪ್ರೊಸೆಸ್ ಮಾಡ್ತಾರೆ, ಆಯ್ತಾ? ಅವ್ರು ಮಾಡಿ ಅಕೌಂಟ್ ಸೆಕ್ಷನ್ ಕಳಿಸ್ತಾರೆ, ಅವ್ರು ನಿನಗೆ ಫೋನ್ ಮಾಡ್ತಾರೆ. ನೀವು ಅವಾಗ ನಮಗ್ ಫೋನ್ ಮಾಡಿ, ಇಷ್ಟು ಜನ ಯಾರಿಗಾದ್ರು ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ 15 ದಿವಸ ಬಿಟ್ಟು ನೀವು ಅಕೌಂಟ್ಸ್ ಗೆ ಹೋಗಿ ಕೇಳಿ, ಕೇಳೋ ಅಧಿಕಾರ ನಿಮಗಿದೆ. ಓಕೆ ಮೇಡಮ್, ನಾನು ಒಂದ್ ವಾರ ಟೈಮ್ ಅದ್ರೊಳಗಾಗೆ ಮಾಡ್ತೀನಿ. ಎಷ್ಟು ಮಾತಾಡಿದ್ರು ಅಷ್ಟೇ ಆಗುತ್ತೆ. ಸರಿ ಆಯ್ತು, ಇಲ್ಲಿ ಬಿಟ್ಟು ನೀನು ಅಲ್ಲಿ ಹೋಗಿದ್ಯಾ, ಅದು ಪ್ರಾಬ್ಲಮ್ ಆಗಿದೆ, ಪರವಾಗಿಲ್ಲ ಬಿಟ್ಟು. ತಳಪ್ಪ, ಇದು ಎಲ್ಲಿಗೆ ಹೋಗ್ಯ ಬಾ, ನೀನ್ ತಲೆಗೆಡಿಸಿ ಹೊಡ್ಬಾ, ನಿನ್ ದುಡ್ಡು ನಿನಗೆ ಬಂತು. ಆಗುತ್ತೆ 15 ದಿವಸ, ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 15 ದಿವಸದೊಳಗೆ ಬರುತ್ತೆ. ನಿನಗೆ ಪ್ರೂಫ್ ಬೇಕಾ? ನಾನು ಕೊಡ್ತೀನಿ, ನೀನ್ ತಲೆಗೆಡಿಸಿ. ಒಂದೇ ದಿನಕ್ಕೆ ಕೊಡೋದಿಲ್ಲ.